ಮೈಸೂರು ಲೋಕಸಭಾ ಕ್ಷೇತ್ರದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇನ್ನೊಂದು. ಮೈಸೂರಿನಲ್ಲಿ ಯದುವೀರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಫಿಕ್ಸ್ ಆಯ್ತಾ? ಹಳೆದು ತೂಗಿ ಅಭ್ಯರ್ಥಿ ಹೆಸರನ್ನ ಈಗ ಮುಖ್ಯಮಂತ್ರಿಗಳು ಫೈನಲ್ ಮಾಡಿದ್ದಾರೆ. ಮೈಸೂರಿನಿಂದ ಎಂ ಲಕ್ಷ್ಮಣ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿತಾರೆ. ನಿನ್ನೆ ಸಂಜೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಗೆ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸೊ ಎಂ ಲಕ್ಷ್ಮಣ್ ವರ್ಸಸ್ ಯದುವೀರ್ ಈಗ ಫೈಟ್ ನಡೆಯುತ್ತೆ ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದು ಈಗ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಬಿಜೆಪಿಯಿಂದಂತೂ ಈಗಾಗಲೇ ಅನೌನ್ಸ್ ಆಗಿದೆ, ಯದುವೀರ್ ಅವರು ನಿಂತ್ಕೊಳ್ತಾರೆ. ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅವರೇ ಫೈನಲ್. ನಿನ್ನೆ ಫೋನ್ ಮಾಡಿ ಮೈಸೂರಿನ ನಾಯಕರುಗಳಿಗೆ, ಸ್ಥಳೀಯ ಮುಖಂಡರಿಗೆ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅನ್ನೋದು. ಕಾರಣ ಅವರ ತವರು ಜಿಲ್ಲೆ ಮೈಸೂರು ಕ್ಷೇತ್ರದಿಂದ ಮಗನನ್ನ ಕಣಕ್ಕಿಳಿಸಲು ಸಿದ್ದರಾಮಯ್ಯನವರು ಹಿಂದೇಟನ್ನ ಹಾಕಿದ್ರ. ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಇಲ್ಲ ಅಂತ ಹೇಳಿದ್ದಾರೆ. ಕಡ್ಡಿ ತುಂಡಾಗುವಂತೆ ಸ್ಥಳೀಯ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಹಂತದಲ್ಲಿ ಯತೀಂದ್ರ ಸ್ಪರ್ಧೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಅದೇ ಕತೆ ಹೇಳಿಕೊಂಡು ನನ್ನ ಮುಂದೆ ಕೂರಬೇಡಿ ಅಂತ ಸಿಎಂ ಗರಂ ಆಗಿದ್ರಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಇಲ್ಲದಿದ್ರೆ ಅದು ಬೇರೆ ಪ್ರಶ್ನೆ ಅಂತ ಹೇಳಿ. ಸೊ ಬಿಜೆಪಿ ಮೈತ್ರಿ ಇರುವಂತ ಸಂದರ್ಭದಲ್ಲಿ ಯತೀಂದ್ರ ಸ್ಪರ್ಧೆ ಬೇಡ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ಬೇರೆದವರು ಸ್ಪರ್ಧೆಗೆ ನಿಂತ್ಕೊಳ್ಳಿ, ಅವರ ಮಕ್ಕಳು ಸ್ಪರ್ಧೆಗೆ ನಿಂತ್ಕೊಳ್ಳಿ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ತಮ್ಮ ಪುತ್ರನನ್ನ ಯಾಕೆ ಕಣಕ್ಕಿಳಿಸೋಕೆ ಹಿಂದೇಟನ್ನ ಹಾಕ್ತಾ ಇದ್ರು? ಫಾರ್ ಎಕ್ಸಾಂಪಲ್, ಈಗ ಬೆಳಗಾವಿಯಲ್ಲಾಗಿರಬಹುದು, ದಾವಣಗೆರೆಯಲ್ಲಾಗಿರಬಹುದು, ಇನ್ನುಳಿದಂಥ ಕಡೆಗಳಲ್ಲೆಲ್ಲ ತಮ್ಮ ಮಕ್ಕಳಿಗೆ ಕೇಳ್ತಾ ಇದ್ರೆ ನೀವು ಇಳಿಸಿ, ಅಲ್ಲಿ ನಿಲ್ಸ್ಕೊಳ್ಳಿ, ಅವ್ರ ರಿಲೇಷನ್ ಅವ್ರು ಇರಲಿ ಅಂತೆಲ್ಲ. ಬಟ್ ಇಲ್ಲಿ ಯಾಕೆ ಸಿದ್ದರಾಮಯ್ಯನವ್ರು ಹಿಂದೇಟ್ ಹಾಕ್ತಾ ಇರೋದು? ಮೈಸೂರು ಮತ್ತು ಕೊಡಗಿನ ಕ್ಷೇತ್ರದ ಜಾತಿಯ ಲೆಕ್ಕಾಚಾರಗಳ ಆಧಾರದ ಮೇಲೆ, ಜೊತೆಗೆ ಬಿಜೆಪಿ ಮತ್ತು JDSನ ಮೈತ್ರಿಯಿಂದ ಈ ಭಾಗದಲ್ಲಿ ರಾಜಕಾರಣದಲ್ಲಿ ಆಗಿರುವಂಥ ಬದಲಾವಣೆಗಳ ಆಧಾರದ ಮೇಲೆ CM ಸಿದ್ದರಾಮಯ್ಯ ಈ ಥರದ ಒಂದು ನಿರ್ಧಾರಕ್ಕೆ ಬಂದಿರುವುದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಒಂದು ವೇಳೆ ಮೈತ್ರಿ ಇಲ್ಲದೇ ಇದ್ದಿದ್ರೆ ಆ ಲೆಕ್ಕಾಚಾರಗಳು ಬೇರೆ ಇತ್ತು. ಯಾಕಂದರೆ ಮೇಲ್ನೋಟಕ್ಕೆ ಈ ಒಂದು ಕ್ಷೇತ್ರ ಒಕ್ಕಲಿಗ ಸಮುದಾಯದ ಬಹಳ ದೊಡ್ಡ ಮಟ್ಟದ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಇಂತಹ ಸಂದರ್ಭದಲ್ಲಿ JDS ಮತ್ತು BJP ಎರಡೂ ಕೂಡ ಒಂದೇ ಮೈತ್ರಿ ಆಗಿರುವಂಥ ಸಂದರ್ಭದಲ್ಲಿ ಯಾವುದೇ ಹಂತದಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳು ಡಿವೈಡ್ ಆಗಲ್ಲ. ಈ ಡಿವೈಡ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಮಗ ಏನಾದರೂ ಸ್ಪರ್ಧೆ ಮಾಡಿದ್ರೆ ಒನ್ಸ್ ಅಗೇನ್ 2018ರ ನಿಖಿಲ್ ಅವರ ಚುನಾವಣೆ, ಮಂಡ್ಯದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ, ಆ ಥರದ ಬೆಳವಣಿಗೆಗಳು ಇಲ್ಲಿ ನಡೆದು ಬಿಡುತ್ತಾ ಅನ್ನುವಂಥ ಸಹಜವಾದಂತಹ ಆತಂಕ ಸಿದ್ದರಾಮಯ್ಯನವರಿಗೆ ಇರೋದಂತಂತೂ ಸ್ಪಷ್ಟ. ಯಾಕೆಂದರೆ ಹೇಳಿ ಕೇಳಿ ಭಾಳ ಮೈಸೂರಿನ ರಾಜಕಾರಣವನ್ನು ಅಳೆದು ತೂಗಿರುವಂಥವರು ಸಿದ್ದರಾಮಯ್ಯನವರು. ಹೀಗಾಗಿ ಮಗನ ವಿಚಾರದಲ್ಲಿ ಆ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ಅವರು ರೆಡಿ ಇಲ್ಲ. ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿಯೇ ಒಕ್ಕಲಿಗ ಸಮುದಾಯದ KPCC ವಕ್ತಾರ ಎಂ ಲಕ್ಷ್ಮಣ್ಗೆ ಸಿದ್ದರಾಮಯ್ಯನವರು ಟಿಕೆಟನ್ನು ಫೈನಲ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಕಳೆದ 2 ದಿನಗಳಿಂದ, ಅಂದರೆ ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ಮೈಸೂರಿನಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಮೈಸೂರು ಮತ್ತು ಚಾಮರಾಜನಗರದ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ನಿರ್ಧಾರವನ್ನು, ತಾವು ಯಾರಿಗೆ ಟಿಕೆಟನ್ನು ಫೈನಲ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸ್ಥಳೀಯ ನಾಯಕರಿಗೆ ತಿಳಿಸಿದ್ದಾರೆ. ಅರುಣ್ ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಜೂನ್ 4ಕ್ಕೆ ಮತ ಎಣಿಕೆ ನಡೆಯುತ್ತೆ. ಏಪ್ರಿಲ್ 26ಕ್ಕೆ ಮೊದಲನೇ ಹಂತದ ಚುನಾವಣೆ ನಡೆಯುತ್ತೆ. ಕರಾವಳಿ ಭಾಗ, ದಕ್ಷಿಣ ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ.